ಪ್ರಿಯ ದೇವಜನರೇ, ಒಮ್ಮೆ ಆಕಾಶದತ್ತ ಕಣ್ಣು ಹಾಯಿಸಿ ನೋಡಿ. ಆ ಚಂದ್ರ, ಆ ಸೂರ್ಯ, ಆ ನಕ್ಷತ್ರಗಳು ಮನುಷ್ಯನ ಕಲ್ಪನೆಗೂ ಮೀರಿದ ಅದ್ಭುತಗಳು. ಆದರೆ ಸೂರ್ಯ ಕಪ್ಪಾದಾಗ, ಚಂದ್ರ ರಕ್ತವರ್ಣಕ್ಕೆ ತಿರುಗಿದಾಗ ಇಡೀ ಜಗತ್ತು ನಡುಗುತ್ತದೆ. ಭಯ, ಆತಂಕ, ಅಶುಭದ ಮುನ್ಸೂಚನೆಗಳು ಕಾಡತೊಡಗುತ್ತವೆ. ಯುಗ ಯುಗಗಳಿಂದಲೂ ಒಂದು ಪ್ರಶ್ನೆ ಮನುಕುಲವನ್ನು ಕಾಡುತ್ತಿದೆ. ದೇವರಿಗೆ ಗ್ರಹಣ ಸಾಧ್ಯವೇ? ಬ್ರಹ್ಮಾಂಡದ ಬೆಳಕಿಗೂ ಕತ್ತಲೆ ಆವರಿಸಬಲ್ಲದೆ? ವಿಜ್ಞಾನ ಹೇಳುತ್ತದೆ, ಇದು ಕೇವಲ ನೆರಳಿನ ಆಟ. ಚಂದ್ರ ಅಡ್ಡ ಬಂದಾಗ ಸೂರ್ಯ ಮರೆಯಾಗುತ್ತಾನೆ, ಭೂಮಿಯ ನೆರಳು ಬಿದ್ದಾಗ ಚಂದ್ರ ಮಾಸುತ್ತಾನೆ. ಆದರೆ ಸತ್ಯವೇನು ಗೊತ್ತೇ? ಆದಿಕಾಂಡ 1:14-16ರಲ್ಲಿ ಬರೆಯಲ್ಪಟ್ಟಿದೆ, ದೇವರು ಸೂರ್ಯನನ್ನು ಚಂದ್ರನನ್ನು ಕಾಲಗಳಿಗಾಗಿ, ದಿನಗಳಿಗಾಗಿ ಮತ್ತು ವರ್ಷಗಳಿಗಾಗಿ ಸೃಷ್ಟಿಸಿದನು. ಇವು ಕೇವಲ ಆಕಾಶಕಾಯಗಳಲ್ಲ, ಇವು ದೇವರ ಸೈನ್ಯಗಳು. ಸೃಷ್ಟಿಕರ್ತ ಹಾಕಿಕೊಟ್ಟ ಗೆರೆಯನ್ನು ದಾಟುವ ಶಕ್ತಿ ಈ ಸೂರ್ಯಚಂದ್ರರಿಗಿಲ್ಲ. ಅವು ಕೇವಲ ಒಂದು ಗಡಿಯಾರದ ಮುಳ್ಳುಗಳಂತೆ ದೇವರ ನಿಯಮಕ್ಕೆ ಕಟ್ಟುಬಿದ್ದಿವೆ. ಗ್ರಹಣ ಎಂಬುದು ಪ್ರಕೃತಿಯ ವೈಫಲ್ಯವಲ್ಲ, ಅದು ದೇವರ ನಿಖರವಾದ ಲೆಕ್ಕಾಚಾರ. ಕೇಳಿ, ಸೂರ್ಯನಿಗೂ ಗ್ರಹಣ ಉಂಟು, ಚಂದ್ರನಿಗೂ ಗ್ರಹಣ ಉಂಟು. ಈ ಬ್ರಹ್ಮಾಂಡದ ದೊಡ್ಡ ದೊಡ್ಡ ಬೆಳಕುಗಳಿಗೂ ಕತ್ತಲೆಯ ಭಯವಿದೆ. ಆದರೆ ಸೃಷ್ಟಿಕರ್ತನಿಗೆ? ಯಾಕೋಬ 1:17 ನಮಗೆ ಗುಡುಗಿನಂತೆ ಸಾರುತ್ತದೆ, ಬೆಳಕಿನ ತಂದೆಯಾದ ದೇವರಲ್ಲಿ ಬದಲಾವಣೆ ಇಲ್ಲ, ನೆರಳಿನ ತಿರುಗಾಟವೂ ಇಲ್ಲ. ಗ್ರಹಣ ಅಂದರೆ ಬೆಳಕಿನ ತಾತ್ಕಾಲಿಕ ಸೋಲು, ಆದರೆ ದೇವರಲ್ಲಿ ಸೋಲಿಲ್ಲ, ಬದಲಾವಣೆ ಇಲ್ಲ. ಆತನು ಕತ್ತಲೆಯನ್ನು ಸೃಷ್ಟಿಸಿದವನೇ ಹೊರತು ಕತ್ತಲೆಗೆ ಅಡಿಯಾಳಾದವನಲ್ಲ. ಸೂರ್ಯನಿಗೆ ಮೋಡ ಅಡ್ಡ ಬರಬಹುದು, ಆದರೆ ಸೂರ್ಯನನ್ನೇ ಸೃಷ್ಟಿಸಿದವನಿಗೆ ಯಾವ ನೆರಳು ಅಡ್ಡ ಬರಲು ಸಾಧ್ಯ? ಇವತ್ತು ಲೋಕವು ಸೃಷ್ಟಿಯನ್ನು ನೋಡಿ ಬೆರಗಾಗುತ್ತಿದೆ, ಭಯಪಡುತ್ತಿದೆ, ಪೂಜಿಸುತ್ತಿದೆ. ಮನುಷ್ಯನು ಕೈಯಾರೆ ಮಾಡಲ್ಪಟ್ಟದ್ದಕ್ಕೆ ಅಥವಾ ಕಣ್ಣಿಗೆ ಕಾಣುವ ಸೂರ್ಯನಿಗೆ ತಲೆಬಾಗುತ್ತಿದ್ದಾನೆ. ರೋಮಾಪುರ 1:25 ಎಚ್ಚರಿಸುತ್ತದೆ, ಅವರು ಸೃಷ್ಟಿಕರ್ತನ ಬದಲು ಸೃಷ್ಟಿಯನ್ನು ಪೂಜಿಸಿದರು. ನೆನಪಿರಲಿ, ಸೂರ್ಯ ಒಬ್ಬ ಸೇವಕ, ಚಂದ್ರ ಒಬ್ಬ ಸಾಕ್ಷಿಯಷ್ಟೇ. ಸೇವಕನಿಗೆ ಪೂಜೆ ಸಲ್ಲಿಸಬೇಡಿ, ಆ ಸೇವಕನನ್ನು ಆಳುವ ಮಹಾಪ್ರಭುವನ್ನು ಆರಾಧಿಸಿ. ಗ್ರಹಣ ಬಂದಾಗ ನಡುಗಬೇಡಿ, ಆ ಗ್ರಹಣವನ್ನೇ ನಿಯಂತ್ರಿಸುವ ದೇವರ ಶಕ್ತಿಯನ್ನು ಕಂಡು ಮೌನವಾಗಿರಿ. ಪ್ರಿಯ ದೇವಜನರೇ, ಗ್ರಹಣವು ನಮಗೆ ಕಲಿಸುವ ದೊಡ್ಡ ಪಾಠವೊಂದಿದೆ. ಈ ಲೋಕದ ಕತ್ತಲೆ ಶಾಶ್ವತವಲ್ಲ, ಅದು ಬರುತ್ತದೆ ಮತ್ತು ಹೋಗುತ್ತದೆ. ಆದರೆ ದೇವರ ಕೃಪೆಯ ಬೆಳಕು ಎಂದಿಗೂ ಮರೆಯಾಗುವುದಿಲ್ಲ. ಬ್ರಹ್ಮಾಂಡದ ಸೂರ್ಯನಿಗೇ ಗ್ರಹಣ ಹಿಡಿಯುವಾಗ ನಿಮ್ಮ ಬದುಕಿನ ಸಂಕಷ್ಟಗಳ ಕತ್ತಲೆ ಎಷ್ಟು ಹೊತ್ತು ನಿಂತೀತು? ಭಯಬಿಡಿ, ಕತ್ತಲೆಯನ್ನು ಸೀಳಿ ಬೆಳಕನ್ನು ತರುವ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡಿ. ನೆನಪಿಡಿ, ಸೂರ್ಯನಿಗೂ ಗ್ರಹಣ ಬರುತ್ತದೆ, ಚಂದ್ರನಿಗೂ ಗ್ರಹಣ ಬರುತ್ತದೆ, ಆದರೆ ನಿಮ್ಮನ್ನು ಪ್ರೀತಿಸುವ ದೇವರಿಗೆ ಎಂದಿಗೂ ಗ್ರಹಣವಿಲ್ಲ. ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಲಿ. ಆಮೇನ್.